ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಇವತ್ತು ಜುಲೈ 7, 2025 ರ ದಿ ಹಿಂದೂ ಸಂಪಾದಕೀಯದ ಆಧಾರದ ಮೇಲೆ ಒಂದು ವಿಷಯವನ್ನು ಚರ್ಚಿಸೋಣ. ಪ್ರಧಾನಿ ನರೇಂದ್ರ ಮೋದಿಯವರ ಇತ್ತೀಚಿನ ವಿದೇಶ ಪ್ರವಾಸಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಜೊತೆಗಿನ ಭಾರತದ ಸಂಬಂಧವನ್ನು ಹೇಗೆ ಬಲಪಡಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಈಗ ನೋಡಿ, ಬ್ರೆಜಿಲ್ನಲ್ಲಿ ಬ್ರಿಕ್ಸ್ ಶೃಂಗಸಭೆ ಇದೆಯಲ್ಲ, ಅದಕ್ಕೆ ಹೋಗೋ ಮುಂಚೆ ಪ್ರಧಾನಿಯವರು ಘಾನಾ, ಟ್ರಿನಿಡ್ಯಾಡ್ ಮತ್ತು ಟೊಬ್ಯಾಗೊ, ಆಮೇಲೆ ಅರ್ಜೆಂಟೀನಾ ಈ ದೇಶಗಳಿಗೆ ಭೇಟಿ ಕೊಟ್ಟಿದ್ರು. ಏನಿದ್ರ ಮುಖ್ಯ ಉದ್ದೇಶ? ಯಾವ ಕ್ಷೇತ್ರಗಳಲ್ಲಿ ಸಹಕಾರ ಹೆಚ್ಚಿಸಬೇಕು ಅಂತ ಭಾರತ ನೋಡ್ತಾ ಇತ್ತು? ಹೌದು, ಈ ಭೇಟಿಗಳಿಂದ ಹಲವಾರು ಮುಖ್ಯ ಉದ್ದೇಶಗಳಿದ್ವಿ. ಮುಖ್ಯವಾಗಿ ಹೇಳೋದಾದ್ರೆ ಔಷಧಗಳು ಮತ್ತು ಲಸಿಕೆಗಳ ಪೂರೈಕೆ ಇದೆಯಲ್ಲ ಅದು, ಆಮೇಲೆ ಡಿಜಿಟಲ್ ತಂತ್ರಜ್ಞಾನ ಹಂಚಿಕೊಳ್ಳೋದು, ಆಹಾರ ಭದ್ರತೆ ವಿಷಯ, ಮತ್ತೆ ಈಗ ಬಹಳ ಚರ್ಚೆಯಲ್ಲಿರುವ ನಿರ್ಣಾಯಕ ಖನಿಜಗಳು ಅಂದ್ರೆ ಕ್ರಿಟಿಕಲ್ ಮಿನರಲ್ಸ್, ಈ ವಿಷಯಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನ ಅಂದ್ರೆ ಎರಡೂ ದೇಶಗಳ ನಡುವಿನ ಸಹಕಾರವನ್ನ ಜಾಸ್ತಿ ಮಾಡಿಕೊಳ್ಳೋದು ಮುಖ್ಯ ಗುರಿಯಾಗಿತ್ತು. ಇದರಲ್ಲಿ ಕೆಲವು ನಿರ್ದಿಷ್ಟ ಒಪ್ಪಂದಗಳು ಕೂಡ ಆಗಿದೆ ಅಂತ ವರದಿಯಾಗಿದೆ ಅಲ್ವಾ? ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತವಾಗಿ. ಉದಾಹರಣೆಗೆ ನೋಡಿ, ಘಾನಾದ ರಾಜಧಾನಿ ಅಕ್ರಾದಲ್ಲಿ ಭಾರತ ಘಾನಾ ಸಂಬಂಧವನ್ನ ಸಮಗ್ರ ಪಾಲುದಾರಿಕೆ ಅಂತಾರಲ್ಲ ಆ ಮಟ್ಟಕ್ಕೆ ಏರಿಸಿದ್ರು. ಅಷ್ಟೇ ಅಲ್ಲ, ಪಶ್ಚಿಮ ಆಫ್ರಿಕಾಗೆ ಘಾನಾವನ್ನ ಒಂದು ಲಸಿಕೆ ಕೇಂದ್ರ ಅಂದ್ರೆ ವ್ಯಾಕ್ಸಿನ್ ಹಬ್ ಮಾಡಕ್ಕೆ ಭಾರತ ಹೇಗೆ ಸಹಾಯ ಮಾಡಬಹುದು ಅನ್ನೋ ಬಗ್ಗೆನೂ ಚರ್ಚೆ ಆಯಿತು. ಓ, ಅದು ಮುಖ್ಯವಾದ ವಿಷಯ. ಹೌದು. ಇನ್ನು ಟ್ರಿನಿಡ್ಯಾಡ್ ಮತ್ತು ಟೊಬ್ಯಾಗೊದ ಪೋರ್ಟ್ ಆಫ್ ಸ್ಪೇನ್ನಲ್ಲಿ ಭಾರತದಿಂದ ಒಳ್ಳೆ ಗುಣಮಟ್ಟದ ಮತ್ತೆ ಕಡಿಮೆ ಬೆಲೆಯ ಜೆನೆರಿಕ್ ಔಷಧಿಗಳು ಸಿಗೋ ಹಾಗೆ ಮಾಡೋಕೆ ಭಾರತೀಯ ಫಾರ್ಮಕೋಪಿಯಾ ಅಂತ ಇದೆಯಲ್ಲ, ಅಂದ್ರೆ ನಮ್ಮ ಔಷಧಿಗಳ ಗುಣಮಟ್ಟದ ಮಾನದಂಡ, ಅದನ್ನ ಅವರು ಗುರ್ತಿಸೋ ಹಾಗೆ ಒಂದು ಮುಖ್ಯ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಸರಿ ಸರಿ. ಆಮೇಲೆ ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ನಲ್ಲಿ ಅಲ್ಲಿನ ಅಧ್ಯಕ್ಷ ಜೇವಿಯರ್ ಮಿಲಾಯಿ ಅವರು ನಿರ್ಣಾಯಕ ಖನಿಜಗಳ ಸಹಕಾರಕ್ಕೆ ಒಪ್ಕೊಂಡಿದ್ದಾರೆ. ಇವುಗಳು ಅಂದ್ರೆ ಈ ಖನಿಜಗಳು ಭಾರತದ ಎಲೆಕ್ಟ್ರಿಕ್ ವಾಹನ ಯೋಜನೆಗಳಿಗೆ, ಹಸಿರು ಇಂಧನ ಯೋಜನೆಗಳಿಗೆಲ್ಲ ಬಹಳ ಮುಖ್ಯ. ಹೌದು, ಈಗ ಅದರದ್ದೇ ಮಾತುಕತೆ ಎಲ್ಲೆಡೆ. ಹೌದು. ಅದರ ಜೊತೆಗೆ ಅರ್ಜೆಂಟೀನಾದಲ್ಲಿ ಶೇಲ್ ಗ್ಯಾಸ್ ಮತ್ತು ತೈಲ ನಿಕ್ಷೇಪಗಳಿವಲ್ಲ, ಅದರ ಬಗ್ಗೆನೂ ಸಹಕಾರದ ಮಾತುಕತೆ ನಡೀತು. ಇದು ನಮ್ಮ ಇಂಧನ ಭದ್ರತೆಗೆ ಮುಖ್ಯವಾಗುತ್ತೆ. ಭಾರತ ತನ್ನ ಫಾರ್ಮಾ ವಲಯವನ್ನು ಕೂಡ ಅಲ್ಲಿ ಪರಿಚಯ ಮಾಡಿಕೊಟ್ಟಿದೆ. ಓಕೆ, ಅಂದ್ರೆ ಇದು ಕೇವಲ ಆಯಾ ದೇಶಗಳ ಜೊತೆಗಿನ ದ್ವಿಪಕ್ಷೀಯ ಸಂಬಂಧ ಅಷ್ಟೇನಾ, ಅಥವಾ ಇದಕ್ಕಿಂತ ದೊಡ್ಡದಾದ ಒಂದು ಯೋಜನೆ, ಒಂದು ಕಾರ್ಯತಂತ್ರದ ಭಾಗ ಅಂತ ಅನಿಸ್ತಾ? ಯಾಕಂದ್ರೆ ಇದರ ನಂತರ ಬ್ರೆಜಿಲ್ ಮತ್ತೆ ನಮೀಬಿಯಾ ಭೇಟಿಗಳು ಇದ್ವಲ್ಲ, ಅವನು ಸೇರಿಸಿದ್ರೆ ಏನರ್ಥ ಬರುತ್ತೆ? ಖಂಡಿತ, ನೀವು ಹೇಳಿದ್ದು ಸರಿ. ಇದರಲ್ಲಿ ಒಂದು ದೊಡ್ಡ ಕಾರ್ಯತಂತ್ರನೇ ಇದೆ. ಈ ಎಲ್ಲ ಭೇಟಿಗಳನ್ನ ಒಟ್ಟಿಗೆ ನೋಡಿದಾಗ ಇದು ಅಭಿವೃದ್ಧಿಶೀಲ ಜಗತ್ತು ಅಥವಾ ನಾವು ಗ್ಲೋಬಲ್ ಸೌತ್ ಅಂತೀವಲ್ಲ, ಆ ರಾಷ್ಟ್ರಗಳ ಜೊತೆ ಭಾರತ ತನ್ನ ಸಂಬಂಧವನ್ನ ಗಟ್ಟಿ ಮಾಡ್ಕೊಳ್ಳೋ ಪ್ರಯತ್ನ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ, ಈಗಿರುವ ಜಾಗತಿಕ ಆರ್ಥಿಕ ವ್ಯವಸ್ಥೆಗಳಿಗೆ ಒಂದು ಪರ್ಯಾಯವಾದ ವ್ಯವಸ್ಥೆಗಳನ್ನ ಕಟ್ಟಬೇಕು ಅನ್ನೋ ಭಾರತದ ಬದ್ಧತೆಯನ್ನ ತೋರಿಸುತ್ತೆ. ಕಡಿಮೆ ಖರ್ಚಿನಲ್ಲಿ ಪರಿಹಾರಗಳನ್ನು ಕೊಡೋದು ಮತ್ತೆ ಭಾರತದ್ದೇ ನೇತೃತ್ವದಲ್ಲಿ ನಡೀತಿರುವ CDRI ಅಂದ್ರೆ ಕೋಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್, ಈ ಥರದ ಸಂಸ್ಥೆಗಳನ್ನು ಈ ದೇಶಗಳಲ್ಲಿ ಪ್ರೋತ್ಸಾಹಿಸೋದು, ಇದೆಲ್ಲ ಇದರ ಭಾಗವೇ. ನೀವು ಅಭಿವೃದ್ಧಿಶೀಲ ಜಗತ್ತು ಅಂದ್ರಿ. ಈ 5 ದೇಶಗಳು ಘಾನಾ, ಟ್ರಿನಿಡಾಡ್ ಟೊಬ್ಯಾಗೊ, ಅರ್ಜೆಂಟೀನಾ, ಬ್ರೆಜಿಲ್, ನಮೀಬಿಯಾ ಮತ್ತೆ ಭಾರತ, ಇವುಗಳ ನಡುವೆ ಒಂದು ಸಾಮಾನ್ಯ ಐತಿಹಾಸಿಕ ಹಿನ್ನೆಲೆಯೂ ಇದೆಯಲ್ವೇ? ವಸಾಹತುಶಾಹಿ ಅನುಭವ, ಆಮೇಲೆ ಅಲಿಪ್ತ ಚಳುವಳಿ. ಹೌದು, ಅದು ಬಹಳ ಮುಖ್ಯವಾದ ಅಂಶ. ಇವೆಲ್ಲ ರಾಷ್ಟ್ರಗಳು ಒಂದಲ್ಲ ಒಂದು ರೀತಿಯಲ್ಲಿ ಬ್ರಿಟಿಷ್, ಸ್ಪ್ಯಾನಿಷ್, ಪೋರ್ಚುಗೀಸ್ ಅಥವಾ ಜರ್ಮನ್ ಇಂಥ ವಸಾಹತುಶಾಹಿ ಆಡಳಿತವನ್ನ ಅನುಭವಿಸಿದವೆ. ಬಹಳಷ್ಟು ದೇಶಗಳು ಅಲಿಪ್ತ ಚಳುವಳಿಯ ಭಾಗವಾಗಿದ್ದೂ ಕೂಡ. ಹೌದು, ಇದು ಗಮನಿಸಬೇಕಾದ ವಿಷಯ ನೋಡಿ. ಈಗಿನ ಜಾಗತಿಕ ದಕ್ಷಿಣ ಕಾರ್ಯತಂತ್ರ ಬರೀ ಆರ್ಥಿಕ ವಿಷಯ ಅಷ್ಟೇ ಅಲ್ಲ. ಇದು ವಸಾಹತುಶಾಹಿ ನಂತರದ ದಶಕಗಳಲ್ಲಿ ಆ ದೇಶಗಳು ತಮ್ಮದೇ ಆದ ಸ್ವಾಯತ್ತತೆಗಾಗಿ ಹುಡುಕಾಡಿದ್ರಲ್ಲ, ಅದರ ಮುಂದುವರಿಕೆಯೂ ಹೌದು. ಈಗ ಬ್ರಿಕ್ಸ್ ಇರ್ಬೋದು ಅಥವಾ IBSA ಇರ್ಬೋದು, ಈ ಗುಂಪುಗಳ ಸ್ಥಾಪನೆ ಹಿಂದೆ ಇದೇ ದಕ್ಷಿಣ ಸಹಕಾರದ ಆಶಯ ಇರೋದನ್ನು ನಾವು ನೋಡ್ಬೋದು. ಆದ್ರೆ ಇದನ್ನ ಕೆಲವರು ಇದು ಪಶ್ಚಿಮ ದೇಶಗಳ ವಿರೋಧಿ ಕೂಟವನ್ನಾಗಿ ನೋಡಬಹುದಲ್ವಾ? ಆ ಥರದ ದೃಷ್ಟಿಕೋನ ಎಷ್ಟರ ಮಟ್ಟಿಗೆ ಸರಿ ಹೋಗುತ್ತೆ? ಹಾಗೆ ನೇರವಾಗಿ ಹೇಳೋದು ಸ್ವಲ್ಪ ಕಷ್ಟ. ಯಾಕಂದ್ರೆ
ಈ ಪ್ರವಾಸದಲ್ಲಿ ಭೇಟಿ ನೀಡಿದ ಯಾವ ದೇಶವೂ ಸಂಪೂರ್ಣವಾಗಿ ಪಶ್ಚಿಮ ವಿರೋಧಿ ಅಂತ ಹೇಳಕ್ಕಾಗಲ್ಲ. ಉಕ್ರೇನ್ ವಿಷಯದಲ್ಲಿ, ಗಾಜಾ ವಿಷಯದಲ್ಲಿ ಭಾರತಕ್ಕೂ ಈ ದೇಶಗಳಿಗೂ ಕೆಲವು ಭಿನ್ನಾಭಿಪ್ರಾಯಗಳೂ ಇವೆ. ಆದರೆ ಈ ಬಾಂಧವ್ಯಗಳ ಹಿಂದಿನ ಮುಖ್ಯ ಉದ್ದೇಶ ಪಶ್ಚಿಮವನ್ನ ವಿರೋಧಿಸುವುದಕ್ಕಿಂತ ಹೆಚ್ಚಾಗಿ ಈಗಿರೋ ಜಾಗತಿಕ ವ್ಯವಸ್ಥೆಯನ್ನ ಮೀರಿ ಯೋಚಿಸೋ ಒಂದು ಸಾಮಾನ್ಯ ಬಯಕೆ, ಅಂದ್ರೆ ಹೆಚ್ಚು ಸಮಾನವಾದ, ಹೆಚ್ಚು ಪ್ರಾತಿನಿಧಿಕವಾದ ಮತ್ತೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ಅಗತ್ಯಗಳಿಗೆ ಸ್ಪಂದಿಸುವಂಥ ಒಂದು ವ್ಯವಸ್ಥೆಯನ್ನ ರೂಪಿಸಬೇಕನ್ನೋ ಆಶಯ ಇದರ ಹಿಂದೆ ಇದೆ. ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಈ ಐತಿಹಾಸಿಕ ಮತ್ತು ರಾಜಕೀಯ ಸಂಪರ್ಕಗಳ ಜೊತೆಗೆ ಭಾರತ ತನ್ನ ಸಾಗರೋತ್ತರ ಸಮುದಾಯ ಅಂದ್ರೆ ಡಯಾಸ್ಪೊರಾ ಅವರ ಜೊತೆಗಿನ ಭಾವನಾತ್ಮಕ ಸಂಬಂಧವನ್ನು ಈ ಪ್ರವಾಸದಲ್ಲಿ ಗಟ್ಟಿಗೊಳಿಸಿದೆ. ಹೌದು, ಅದರ ಬಗ್ಗೆನೂ ವರದಿಯಾಗಿತ್ತು. ಹೌದು, ಉದಾಹರಣೆಗೆ ಪೋರ್ಟ್ ಆಫ್ ಸ್ಪೇನ್ನಲ್ಲಿ ಪ್ರಧಾನಿಯವರ ಭಾಷಣ ಬಹಳ ಗಮನ ಸೆಳೆಯಿತು. ಯಾಕಂದ್ರೆ ಅಲ್ಲಿಗೆ 1845ರಿಂದ ಬ್ರಿಟಿಷರು ಭಾರತೀಯ ಕಾರ್ಮಿಕರನ್ನ ಕರ್ಕೊಂಡು ಹೋಗಿದ್ರು. ಅಲ್ಲಿನ ಅಧ್ಯಕ್ಷೆ, ಮಾಜಿ ಪ್ರಧಾನಿ ಇವರೆಲ್ಲರ ಭಾರತೀಯ ಪೂರ್ವಜರನ್ನ ನೆನೆದು ಪ್ರಧಾನಿಯವರು ಹೇಳಿದ್ರು, ವಿಶ್ವಾದ್ಯಂತ ಇರೋ ಸುಮಾರು 3.5 ಕೋಟಿ ಭಾರತೀಯ ಮೂಲದ ಜನ ಭಾರತದ ಹೆಮ್ಮೆ ಅಂತ. ಅದು ಒಂದು ಭಾವನಾತ್ಮಕ ಬೆಸುಗೆಯ ಪ್ರಯತ್ನ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದಾಗ ಈ ಭೇಟಿಗಳ ಮುಖ್ಯ ಗುರಿ ಜಾಗತಿಕ ದಕ್ಷಿಣ ರಾಷ್ಟ್ರಗಳ ನಡುವೆ ಸಹಕಾರವನ್ನ ಹೆಚ್ಚಿಸಿ ಜಾಗತಿಕ ಮಟ್ಟದಲ್ಲಿ ಒಂದು ಪರ್ಯಾಯ ಧ್ವನಿ ಅಥವಾ ದೃಷ್ಟಿಕೋನವನ್ನ ಬಲಪಡಿಸೋದು ಅಂತ ನಾವು ಹೇಳ್ಬೋದು ಅಲ್ವಾ? ಹೌದು, ಖಂಡಿತವಾಗಿಯೂ ಆ ದಿಕ್ಕಿನಲ್ಲಿ ಇದೊಂದು ಬಹಳ ಮುಖ್ಯವಾದ ಹೆಜ್ಜೆ ಅಂತಾನೆ ಹೇಳಬೇಕು. ಈಗಿನ ಜಾಗತಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅಂತ ಬಯಸುವ ರಾಷ್ಟ್ರಗಳ ನಡುವಿನ ಸಹಕಾರವನ್ನ ಗಟ್ಟಿ ಮಾಡುವ ಒಂದು ನಿರಂತರ ಪ್ರಯತ್ನದ ಭಾಗ ಇದು. ಸರಿ, ಹಾಗಾದ್ರೆ ಅಂತಿಮವಾಗಿ ನಮ್ಮ ಕೇಳುಗರು ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆ ಇಲ್ಲಿದೆ. ಈ ರೀತಿಯ ದಕ್ಷಿಣ ಸಹಕಾರ ಇದೆಯಲ್ಲ, ಇದು ನಿಜವಾಗಿಯೂ ಈಗಿನ ಜಾಗತಿಕ ಶಕ್ತಿ ಸಮತೋಲನವನ್ನ ಬದಲಾಯಿಸೋ ಶಕ್ತಿ ಹೊಂದಿದ್ಯಾ? ಇದು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹೆಚ್ಚು ಸಮಾನವಾದ ಅವಕಾಶಗಳನ್ನ ಸೃಷ್ಟಿ ಮಾಡಬಲ್ಲುದೇ? ಇದರ ದೂರಗಾಮಿ ಪರಿಣಾಮಗಳು ಏನಿರ್ಬೋದು? ಇದರ ಬಗ್ಗೆ ಖಂಡಿತ ಆಲೋಚಿಸಿ.